ಕೊಲ್ಲಿ ಕದನ ಹಿನ್ನೆಲೆ ಒಂದ್ ಕಡೆ ಎಲ್ಪಿಜಿ ಇಲ್ಲದ ಆಟೋ ಚಾಲಕರು ಜನ ಪರದಾಟ. ಬೋರ್ವೆಲ್ ಮಾಲೀಕರಿಗೂ ತಟ್ಟಿದ ಕೊಲ್ಲಿ ಕದನ ಎಫೆಕ್ಟ್. ಬೋರ್ವೆಲ್ಗಳು ಕೆಲಸ ನಿಲ್ಲಿಸಿ ಮಾಲೀಕರ ಮುಷ್ಕರ. ಬಿಟ್, ಹ್ಯಾಮರ್, ಡೀಸೆಲ್ ಸೇರಿ ಬೋರ್ವೆಲ್ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಬೆಲೆ ಹೆಚ್ಚಳದಿಂದಾಗಿ ಬೋರ್ವೆಲ್ ಬೆಲೆ ಹೆಚ್ಚಳಕ್ಕೆ ಆಗ್ರಹಿಸಿ ಮುಷ್ಕರ ನಡೆಸಲಾಗ್ತಾ ಇದೆ. ಹೊಸಕೋಟೆ ತಾಲೂಕಿನ ಆಲಪನಹಳ್ಳಿ ಗೇಟ್ ಬಳಿ ಬೋರ್ವೆಲ್ಗಳ ನಿಲ್ಲಿಸಿ ಮುಷ್ಕರ ನಡೆಸಲಾಗ್ತಾ ಇದೆ. ಪೂರ್ವ ಕರ್ನಾಟಕ ಗ್ರಾಮೀಣ ರಿಗ್ ಮಾಲೀಕರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. 60ಕ್ಕೂ ಅಧಿಕ ಬೋರ್ವೆಲ್ ಲಾರಿಗಳನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. 1,000 ಅಡಿವರೆಗಿನ ಬೋರ್ವೆಲ್ಗೆ 1,60,000 ಇದ್ದ ದರ ಇದೀಗ ಒಂದು ಬಿಟ್ ರೇಟ್ 43 ರಿಂದ 75 ಸಾವಿರಕ್ಕೆ ಹೆಚ್ಚಳವಾದ ಹಿನ್ನೆಲೆ ಬೋರ್ವೆಲ್ ಮಾಲೀಕರಿಗೆ ಲಾಸ್ ಆಗಿದೆ. ಈ ಹಿನ್ನೆಲೆ ಮುಷ್ಕರ ಕೈಗೊಂಡ ಬೋರ್ವೆಲ್ ಮಾಲೀಕರು ಮತ್ತೆ ಬೋರ್ವೆಲ್ ಪಾಯಿಂಟ್ ರೇಟ್ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬೋರ್ವೆಲ್ ಮಾಲೀಕರು ಹಾಗೂ ಏಜೆಂಟ್ಗಳು ಸಭೆ ನಡೆಯೋ ತನಕ ಬೋರ್ವೆಲ್ಗಳು ಮುಷ್ಕರ ಮುಂದುವರಿಕೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದ ಬೋರ್ವೆಲ್ ಮಾಲೀಕರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಆಲಪನಹಳ್ಳಿ ಗ್ರಾಮ. ಜನವರಿ 20ನೇ ತಾರೀಕು ನಾವು ಜನವರಿ 17ರಿಂದ ಗಾಡಿ ನಿಲ್ಲಿಸಿ ಒಂದು 5-6 ದಿವಸ ಗಾಡಿ ನಿಲ್ಲಿಸಿ ಸ್ಟ್ರೈಕ್ ಮಾಡಿ ಮತ್ತೆ ನಮ್ಮ ಬೆಟ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಂತ 1,60,000 ರೂಪಾಯಿ 1000 ಅಡಿ ಮಾಡಿದ್ರಿ. ಮತ್ತು ಇವಾಗ ಗೋಡ್ ಬಿಸ್ಕೆಟ್ ಏನು ಹೋಗ್ತಾ ಇದೆ ಅದೇ ಥರನೇ ನಮ್ಮ ಬೆಟ್ ರೇಟ್ ಬಂದ್ಬಿಟ್ಟು ಇವತ್ತು 75ರಿಂದ 78 ಸಾವಿರಕ್ಕೆ ಹೋಗಿ ನಿಂತಿದೆ. ಇವಾಗ ಏಪ್ರಿಲ್ ಇವತ್ತು 6ನೇ ತಾರೀಕು. ನಾಳೆ ಏನು ರೇಟ್ ಆಗ್ತಾಯಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಹಿಂಗಾಗಿ ಮತ್ತೆ ಸ್ಪೇರ್ ಪಾರ್ಟ್ಸ್ ಒಂದು ಆಯಿಲ್ ಮೇಲೆ ಒಂದು ಹೈಡ್ರಾಲಿಕ್ ಆಯಿಲ್ ಮೇಲೆ 20 ರೂಪಾಯಿ ಜಾಸ್ತಿ ಆಗಿದೆ. ನಮ್ಮದು ಯಾಮರ್ಗೆ ಹಾಕ್ತಿರೋ ಆ ಆಯಿಲ್ ಮೇಲೆ 20 ರೂಪಾಯಿ ಜಾಸ್ತಿ ಆಗಿದೆ. ನಮ್ಮದು ಯಾಮರ್ ಕಂಪ್ಲೇಜರಲ್ಲಿ ಸರ್ವಿಸ್ ಮಾಡ್ತಿರೋ ಆಯಿಲು 1 ಲೀಟ್ರ್ ಮೇಲೆ ಈ ತಿಂಗಳಲ್ಲಿ 500 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಮತ್ತು 300 ಅವರ್ಗೆ ಮಾಡೋಂಥ ಸರ್ವಿಸ್ ಇಂಜಿನ್ ಆಯಿಲ್ ಬಂದು 1 ಲೀಟ್ರ್ ಮೇಲೆ 25-30 ರೂಪಾಯಿ ಜಾಸ್ತಿ ಆಗಿದೆ. ಹಿಂಗಾಗಿ ಸ್ಪೇರ್ ಪಾರ್ಟ್ಸ್ ಒಂದು ಓಸು ಮುಂಚೆ ಎಲ್ಲ ಹೋದ ವರ್ಷ ಎಲ್ಲ ಬರೋದು ಒಂದು ಓಸು 1,000-1,200 ರೂಪಾಯಿ ಓಸ್ ಬರ್ತಾಯಿದ್ದು ಇವತ್ತು 2,500ರಿಂದ 3,000 ರೂಪಾಯಿ ರೇಂಜ್ ಆಗ್ಬಿಟ್ಟಿದೆ. ಹಂಗಾಗಿ ಬೋರ್ವೆಲ್ನವ್ರ ಇವಾಗ 1,60,000 ರೂಪಾಯಿ ಮಾಡಿದ್ರು ಏನು 1 ರೂಪಾಯಿ ಉಳಿತಾ ಇಲ್ಲ ಸರ್. ಗಾಡಿಯಲ್ಲಿ ನಾವು ಬಂಡವಾಳ ರೈತರು ಪಾಪ ಕೊಡ್ತಾರೆ 1,60,000 ಕೊಡ್ತಾರೆ. ಅದರಲ್ಲಿ ಪೈಪು ಕೇಸಿಂಗ್ ಎರೆಕ್ಷನ್ ಚಾರ್ಜ್ ಅಂತ 80 ರೂಪಾಯಿ ಆ್ಯಡ್ ಮಾಡ್ಕೊಂತೀರಿ. 1,70,72,000 ಮಾಡ್ತಾಯಿದ್ರಿ. 1,70,72,000 ಮಾಡ್ಕೊಂಡ್ರು ಖರ್ಚು ಅಲ್ಲಿಂದ ಅಲ್ಲಿಗೆ ಸರಿಯಾಗ್ತೈತೆ ಸರ್. ನಾವು ಇವಾಗ 2.5 ಕೋಟಿ ಗಾಡಿಗೆ ಬಂಡವಾಳ ಹಾಕಿ 1 ರೂಪಾಯಿ ಲಾಭ ನೋಡೋಕ್ಕಾಗ್ತಾಯಿಲ್ಲ ಸರ್. ಬೋರ್ವೆಲಲ್ಲಿ ಒಂದು ತಿಂಗಳಿಂದನೂ ಯಾರು ಅಷ್ಟೇ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ ಸರ್. ಸಂಬಳ ಕೊಡ್ದಿಲ್ಲ ಅಂದರೆ ಹುಡುಗರು ಓಡಾಕ್ತಾರೆ. ಇವಾಗ ನಮ್ಮ ಗಾಡೀಲಿ ಡಿಲ್ಲರ್ ಡ್ರೈವರ್ ಎಲ್ಲ ಸಂಬಳ ಕೊಡಿಲ್ಲ ಅಂತ ಒಂದು 4 ದಿವಸದಿಂದ ಹಿಂಸೆ ಕೊಡ್ತಾರೆ. ನಾವು ಆ ಡಿಲ್ಲರ್ ಡ್ರೈವರ್ಗೂ ಸಂಬಳ ಕೊಡೋಕ್ಕೂ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಸರ್. ಬೋರ್ವೆಲ್ ಲಾರಿ ಮಾಡ್ಕೊಂಡು ಹೆಸ್ರಿಗೆ ಮಾತ್ರ ದೊಡ್ಡ ಗಾಡಿ ಸರ್. ಬೋರ್ವೆಲ್ ಲಾರಿ ಅಂದರೆ ಬೋರ್ ಗಾಡಿಯವರು ಅಂದರೆ ಅವ್ರಿಗೇನಪ್ಪ ಬೋರ್ವೆಲ್ ಪಾಯಿಂಟ್ಗೆ ಹೋದರೆ 1,60,70,000 ಪಾಯಿಂಟ್ ಬರ್ತೈತೆ ಏನಪ್ಪ ಅಂತಾರೆ. ಬೋರ್ ಗಾಡಿ ಓನರ್ 10,000 ಇವತ್ತು ಮಾಡ್ಕೊಳಕ್ಕಾಗ್ತಾಯಿಲ್ಲ ಸರ್ ಒಂದು ಪಾಯಿಂಟ್ ಕೊಡಿಸಿ. ಆ ಥರ ಪರಿಸ್ಥಿತಿ ಬಂದಿದೆ ಸರ್. ಅದರಲ್ಲಿ ಒಂದು ನಮ್ಮ ರೈತರಿಗೂ ಹೊರೆ ಹಾಕಕ್ಕೆ ತರಕಾರಿ ಈ ವಿದ್ದ ಶುರುವಾದಾಗಿನಿಂದ ಪಾರ್ಸಲ್ ಹೋಗ್ತಾಯಿಲ್ಲ ತರಕಾರಿ. ಟೊಮೊಟೊ ಬಂತು ಸರ್. ಈ ಸೀಸನಲ್ಲಿ ಎಷ್ಟಿರಬೇಕಾಯ್ತು 1,000-1,200 ರೂಪಾಯಿ ಟೊಮೊಟೊ ಇರಬೇಕಾಗಿತ್ತು. ಇವತ್ತು 100 ರೂಪಾಯಿ ಮೂಟೆ ಸರ್. ರೈತರಿಗೂ ಏನೂ ಕಾಸು ಮಾಡೋಕ್ಕಾಗ್ತಾಯಿಲ್ಲ. ರೈತರು ಹಾಕಿರೋ ಬಂಡವಾಳ 1 ರೂಪಾಯಿ ಮಾರೋಕ್ಕೆ ಲಾಭ ಮಾಡೋಕ್ಕಾಗ್ತಾಯಿಲ್ಲ ಸರ್. ಯಾಕಂದರೆ ಪಬ್ಲಿಕ್ ಯೂಸ್ ಡೀಸೆಲ್ ಪೆಟ್ರೋಲ್ ಇದೆಲ್ಲ ಬಂದು ಪ್ರೈವೇಟ್ ಪೆಟ್ರೋಲ್ ಬಂಕಲ್ಲಿ ಆಲ್ಮೋಸ್ಟ್ ಶೆಲ್ಲಲ್ಲಿ 25 ರೂಪಾಯಿ ರೈಸ್ ಮಾಡಿದ್ದಾರೆ. ನಯಾರಲ್ಲಿ 3.25 ಪೈಸೆ ರುಪೀಸ್ ಬಂದು ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಈವನ್ ಇನ್ನೂ ಇಂಡಿಯನ್ ಆಯಿಲು, ಭಾರತ್ ಪೆಟ್ರೋಲಿಯಮ್, ಹಿಂದೂಸ್ತಾನ್ ಬಂದು ಇನ್ನೂ ರೈಸ್ ಮಾಡಿಲ್ಲ. ಮೋಸ್ಟ್ ಪ್ರಾಬಲಿ ಏಪ್ರಿಲ್ 23 ಮೇಲೆ ಕೆಲವೊಂದು ಸ್ಟೇಟ್ ಎಲೆಕ್ಷನ್ಸ್ ಮುಗಿದ ಮೇಲೆ ಏನಾದರೂ ರೈಸ್ ಆಗೋದಕ್ಕೂ ಆಗ್ಬೋದು. ಅದು ಪ್ರಾಪರಾಗಿ ಗೊತ್ತಿಲ್ಲ ನಮಗೆ ಮಾಹಿತಿ. ಇದ್ರ ಮೇಲೆ ನಮಗೂ ದೊಡ್ಡ ಸಮಸ್ಯೆ ಆಗಿರೋದು ಬಂದು ಡ್ರಿಲ್ಲಿಂಗ್ ಬಿಟ್ಟು. ಮೊನ್ನೆ ಲಾಸ್ಟ್ ಜನವರಿಲಿ ನಾವು ಇದೇ ಥರ ಸ್ಟ್ರೈಕ್ ಮಾಡಿ ನಾವು ಬೆಲೆರಿಕೆಯಲ್ಲಿ ನಾವು ರೇಟ್ ರೈಸ್ ಮಾಡೋ ಕೂಡ ಅವಾಗಲೂ ಕೇಳಿದ್ದೀವಿ. 25,000 ಇದ್ದಿರೋದು ಬಿಡ್ ರೇಟು ಅವಾಗ ಬಂದು 43,000 ರೂಪಾಯಿ ಬಂತು. ಆವಾಗ ಒಂದು ಸಾರಿ ನಾವು ರೇಟ್ ಹೈಕ್ ಮಾಡಿದ್ದೀವಿ ಗಾಡಿ ನಿಲ್ಲಿಸಿ. ತಿರ್ಗಾ ನೋಡಿದರೆ ಇವಾಗ ವಿತಿನ್ ಒಂದು 70 ಡೇಸ್ 80 ಡೇಸಲ್ಲಿ ಆಲ್ಮೋಸ್ಟ್ ಇವತ್ತು ಬಿಡ್ ರೇಟ್ ಬಂದು 75,000 ಆಲ್ಮೋಸ್ಟ್ 75,000 78,000 ರೂಪೀಸ್ ಈಗ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ನನಗೆ ಆಲ್ಮೋಸ್ಟ್ ಕಂಪೇರ್ ಮಾಡಿದರೆ 30,000 ರೂಪೀಸ್ ಬಂದು ಅಕ್ಕಪಕ್ಕ ಬಂದು ಬಿಟ್ ರೈಸ್ ಬಂದು ರೈಸ್ ಆಗಿದೆ. ಇದು ನಿಜವಾಗ್ಲೇ ಬಿಟ್ಟು ಕಾರ್ಬನ್ ರೇಟು ಅಷ್ಟು ರೈಸ್ ಆಗಿದೆಯಾ ಇದೆಲ್ಲ ನಮಗೆ ಅಷ್ಟು ಡೀಪಾಗಿ ನಮ್ಮ ಮಾರ್ಕೆಟ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಈಗ ಬಂಗಾರ ಹೆಂಗೆ ರೈಸ್ ಆಗಿರೋ ಥರ ವಾರ ಒಂದು ಸಾರಿ 5,000 3,000 ಈ ಥರ ರೈಸ್ ಮಾಡಿಕೊಂಡೇ ಬಂದುಬಿಟ್ಟವ್ರೆ. ಇದೇ ರೀತಿಯಲ್ಲಿ ಹೋದರೆ ಇನ್ನೂ 1 ಲಕ್ಷ ಗಂಟೆ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ಈಗ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಸರ್ ಈ ಬೆಲೆ ಏರಿಕೆ. ಈಗ ನಾವು ಬಂದು ಕೆಲಸ ಮಾಡಿ ಅಟ್ಲೀಸ್ಟ್ ಮಿನಿಮಮ್ ನಮ್ಮದು ರನ್ನಿಂಗ್ ಕಾಸ್ಟ್ ಬಂದರೆ ಇದುವರೆ ನಾವು ಏನು ಕೈ ಮುಟ್ಟಕ್ಕೆ ಹೋಗಿಲ್ಲ ಸರ್. ಇಂಟಿಲ್ 75,000 ಆಗೋದು ಗಂಟೆ ಈಗ ತಿರ್ಗಾ ಬಂದು ನಮ್ಮ ಕೈಲಿಂದ ಹಾಕಿ ರನ್ನಿಂಗ್ ಮಾಡೋ ಥರ ಪರಿಸ್ಥಿತಿ ಬಂತು ಸರ್. ಈಗ ನೋಡಿದರೆ ಒಂದು ತಿಂಗಳಿಗೆ ನಾವು ರನ್ನಿಂಗ್ ಮಾಡಬೇಕಂದ್ರೆ ಸಂಬಳ
ಊಟ ಖರ್ಚು ಇದೇ 4 ಲಕ್ಷ ಬೇಕು. ಅನಿವಾರ್ಯವಾಗಿ ನೀವು ಕೂಡ ರೇಟ್ ರೈಸ್ ಮಾಡಬೇಕಾಗುತ್ತೆ. 100% ಮಾಡಲೇಬೇಕು ಸರ್. ಇದು ಬಂದು ನಮ್ಗೆ ಬಂದು ಮಾಡಬೇಕಂತೂ ನಮಗೂ ಕಷ್ಟವಾಗಿದೆ. ಯಾಕಂದರೆ ಒಂದು 2 ತಿಂಗಳಲ್ಲಿ ಪದೇ ನಾವು ರೇಟ್ ರೈಸ್ ಮಾಡ್ಕೊಂಡು ಹೋದರೆ ಅದು ಯಾರಿಗೆ ಬಂದು ಡೈರೆಕ್ಟಾಗಿ ಕಾಮನ್ ಪೀಪಲ್ಗೆ ಹೋಗೋದು. ರೈತರಿಗೂ ತುಂಬ ಕಷ್ಟಪಡ್ತಾ ಇದ್ದಾರೆ ಈ ಸಮಯದಲ್ಲಿ. ಅವ್ರಿಗೂ ತೊಂದರೆ ಕೊಡಬಾರ್ದು ಅಂತ ನಮಗೂ ಉದ್ದೇಶದ ಮೇಲೆ ನಾವು ಏನೋ ಇದು ಕಮ್ಮಿ ಆಗುತ್ತೆ, ಬಿಟ್ ರೇಟ್ ಕಮ್ಮಿ ಆಗುತ್ತೆ, ಎಲ್ಲರೂ ಒಂದು ಕಡೆ ಒಳಗಡೆ ಹೇಳಿದರು ಒಂದು ಲೆವೆಲ್ ಮೇಲೆ ಹೋಗ್ಬಿಟ್ಟು ತಿರ್ಗಾ ಕೆಳಗಡೆ ಬರುತ್ತಂತ. ಬಟ್ ಬರೋ ಪರಿಸ್ಥಿತಿ ಇಲ್ಲ. ಈಗ ಕೇಳಿದರೆ 1 ಲಕ್ಷ ರೀಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ವಿತಿನ್ 2 ಮಂತ್ಸಲ್ಲಿ.